ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನಾಳೆ ನಡೀತಕ್ಕಂಥ SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 27/1/2026 ಪದ್ಯ ಮತ್ತು ಪೂರಕ ಪಾಠದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಆಲ್ರೆಡಿ ಗದ್ಯ ಭಾಗದಲ್ಲಿ ಹಾಕಿದ್ದೀನಿ. ಸೊ ಎಲ್ಲರೂ ಕೂಡ ಫಸ್ಟ್ ಏನು ಮಾಡಿ ಅಂದರೆ 40+ ವಿಡಿಯೋ ಆಗಿರ್ಬೋದು, ಅದನ್ನು ಫಸ್ಟಾಗಿ ನೋಡ್ಕೊಡ್ರಿ. ಆಮೇಲೆ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳಿದ್ದಾವೆ. ಸೊ ಅದರಲ್ಲಿ LBAದ ಪ್ರತಿಯೊಂದು ಪ್ರಶ್ನೆಗಳನ್ನು ಹಾಕಿದ್ದೀವಿ, ಅದನ್ನು ನೋಡ್ಕೊಡ್ರಿ. ಆಮೇಲೆ ಬಹು ನಿರೀಕ್ಷಿತ ಪ್ರಶ್ನೆಗಳಲ್ಲಿ 4 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಏನು ಮಾಡಿದ್ದೀವಿ ಕೂಡಿಸಿ ಹಾಕಿದ್ದೀವಿ, ಅದನ್ನು ಕೂಡ ನೋಡ್ಬೋದು. ಒಟ್ಟಾರೆ ಪ್ರಶ್ನೆಗಳು ರಿಪೀಟ್ ಆಗ್ತವೆ, ಚೆನ್ನಾಗಿ ವಿಡಿಯೋಗಳಿದ್ದಾವೆ, ಅವುಗಳನ್ನು ನೋಡಿಕೊಂಡು ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಸೊ ಫಸ್ಟ್ ನೋಡೋಣ ಸಂಕಲ್ಪ ಗೀತೆ. ಸೊ ಮೊನ್ನೆ ನಿಮಗೆ ಏನು ಮಾಡಿದ್ರು, ಕಲುಷಿತವಾದಿ ನದಿ ಜಲಗಳಿಗೆ ಅಂತ ಸೊ ಪದ್ಯವನ್ನು ಪೂರ್ಣ ಮಾಡಲಿಕ್ಕೆ 4 ಮಾರ್ಕ್ಸ್ಗೆ ಸ್ಟೇಟ್ ಪ್ರಿಪ್ರೇಟರಿಯಲ್ಲಿ ಕೊಟ್ಟಿದ್ರು. ಈ ಸರಿ ಈ ಪ್ರಶ್ನೆ ಬರೋದಿಲ್ಲ. ಅದರ ಬದಲಾಗಿ ಯಾವ್ದು ಬರ್ಬೋದಪ್ಪ ಅಂದ್ರೆ, ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪನವರ ಆಶಯ ಅಥವಾ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು GS ಶಿವರುದ್ರಪ್ಪನವರ ಅಭಿಪ್ರಾಯ ಅಂತ ನಿಮಗೆ ಬರ್ಬೋದು. ಅದು ಬರದೇ ಇತ್ತಂದರೆ ಇಲ್ಲಿರ್ತಕ್ಕಂಥ 3 ಪ್ಯಾರಾಗ್ರಾಫ್ ಇದ್ದಾವೆ. ಸುತ್ತಲೂ ಕವಿಯೋ ಕತ್ತಲೆಯೊಳಗೆ ಕಲುಷಿತವಾದಿ ನದಿ ಜಲಗಳಿಗೆ, ಆಮೇಲೆ ಬಿದ್ದುದೆಲ್ಲ ಮೇಲೆಬ್ಬಿಸಿ ನಿಲ್ಲಿಸಿ ಮತಗಳೆಲ್ಲವೂ ಪಥಗಳೆನ್ನುವ ಇದರ ಮೌಲ್ಯಾಧಾರಿತ ಸಾರಾಂಶನೂ ಕೂಡ ನಿಮಗೆ ಬರ್ಬೋದು. ಸೊ ಇದು ಇಂಪಾರ್ಟೆಂಟ್ ಇದೆ, ಇದನ್ನು ಕಲ್ಕೊಡ್ರಿ. ಒಟ್ಟಾರೆ ಸಂಕಲ್ಪ ಗೀತೆಯಿಂದ ಈ ಸಾರಿ ನಿಮಗೆ 4 ಅಂಕದ 8 ವಾಕ್ಯದ ಪ್ರಶ್ನೆ ಬರ್ಬೋದು ಅಥವಾ ಮೌಲ್ಯಾಧಾರಿತ ಸಾರಾಂಶ ಬರ್ಬೋದು. ಏಕೆಂದರೆ ಪದ್ಯವನ್ನು ಆಲ್ರೆಡಿ ಸ್ಟೇಟ್ ಪ್ರಿಪ್ರೇಟರಿ 1ರಲ್ಲಿ ಕೇಳಿದ್ದಾರೆ. ಇನ್ನು ಹಕ್ಕಿ ಹಾರುತ್ತಿದೆ ನೋಡಿದಿರಾದಲ್ಲಿ ನಿಮಗೆ ಸ್ಟೇಟ್ ಪ್ರಿಪ್ರೇಟರಿ 1ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆ, ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ. ಈ ಸರ ಆ ಪ್ರಶ್ನೆ ಯಾವ್ದು ಬರ್ಬೋದು, ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ. ಸೊ ಮೇ ಬಿ 99% ಚಾನ್ಸ್ ಅದು ಬರದೇ ಇತ್ತಂದರೆ ಇದು ಮಾತ್ರ ಬರ್ಬೋದು. ಹಕ್ಕಿಯು ಯಾವ ಮೀರಿ ನೀರನ್ನು ಹೀರಿದೆ ಅಂತ ಇದೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, 2 ಮಾರ್ಕ್ಸ್ ನಿಮಗೆ ಫಿಕ್ಸ್ ಆಗಿ ಏನಾಗ್ತದಪ್ಪ ಅಂದರೆ ಸಿಗ್ತದೆ. ಇನ್ನು ಇಲ್ಲಿ 3 ಅಂಕದ ಒಂದು ಪ್ರಶ್ನೆ ಕೇಳಿದರು. ಸೊ ಈ ಸರಿ ದ.ರಾ ಬೇಂದ್ರೆ ಅವರ ನಿಮಗೆ ಪರಿಚಯ ಬರ್ಬೋದು. ಏಕೆಂದರೆ ಸ್ಟೇಟ್ ಪ್ರಿಪ್ರೇಟರಿ 1ನಲ್ಲಿ ನಿಮಗೆ ಏನು ಕೇಳಿದರು, ಬಿಳಿ ಹೊಳೆ ಬಣ್ಣದ ರೆಕ್ಕೆಗಳು ಉಂಟು ಅಂತ ಸಂದರ್ಭ ನಿಮಗೆ ಕೇಳಿದರು. ಓಕೆನಾ. ಸೊ ಇವು ಕೂಡ ಸಂದರ್ಭ ಇಂಪಾರ್ಟೆಂಟ್ ಇದ್ದಾವೆ. ತೇಲಿಸಿ ಮುಳುಗಿಸಿ ಖಂಡಗಳ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ತಿಂಗಳಿನೂರಿನ ನೀರನ್ನು ಹೀರಿ, ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಇದು ಬಂದರೆ ಬರ್ಬೋದು. ಇನ್ನು ಮಂಗಳ ಲೋಕದ ಅಂಗಳಕ್ಕೇರಿ ಹೊಸಗಾಲದ ಹಸು ಮಕ್ಕಳ ಹರಸಿ ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಸಾರ್ವಭೌಮರ ನೆತ್ತಿಯ ಕುಕ್ಕಿ ಬಲ್ಲರು ಯಾರ ಹಾಕಿದ ಹೊಂಚ ಅಂತ ಇತ್ತು, ಇದು ಇಂಪಾರ್ಟೆಂಟ್ ಇತ್ತು. ಸೊ ದ.ರಾ ಬೇಂದ್ರೆದು ಕೂಡ ಪರಿಚಯವನ್ನು ಚೆನ್ನಾಗಿ ನೋಡಿಕೊಂಡ್ರು ಕೂಡ ಇಲ್ಲಿ 5 ಮಾರ್ಕ್ಸನ್ನು ನೀವು ತೆಗಿತೀರಿ. ಇನ್ನು ಕೌರವೇಂದ್ರನ ಕೊಂದೆ ನೀನುದರಲ್ಲಿ ಈ ಸರಿ ನಿಮಗೆ ಲಾಂಗ್ ಕ್ವಶನ್ ಆನ್ಸರ್ ಬರ್ಬೋದು. ಓಕೆ. ಸೊ ಲಾಸ್ಟ್ ಇಯರು ನಿಮಗೆ ಏನು ಮಾಡಿದ್ರಪ್ಪ ಅಂತಂದರೆ ಇದರಿಂದ ವೀರಲವದಿಂದ ಕೇಳಿದರು. ಸೊ ಈ ಸರಿ ನಿಮಗೆ ಏನಾಗ್ಬೋದು ಅಂತಂದರೆ ಪದ್ಯ ಪೂರ್ಣ ಆಗಿರ್ಬೋದು ಮತ್ತು 8 ವಾಕ್ಯದ ಪ್ರಶ್ನೆಗಳನ್ನ ಚೆನ್ನಾಗಿ ನೋಡ್ಕೊಂಡೋಗಿ. ಕೊರಳ ಸೆಲೆ ಹಿಗ್ಗಿದವುದಿಂದ ಚಿಂತಿಸಿದವರೆಗೆ ಅಥವಾ ಕರ್ಣನಿಗೆ ಶ್ರೀಕೃಷ್ಣ ಒಡ್ಡಿದ ಆಮಿಷಗಳೇನು ಅಂತಕ್ಕಂಥದ್ದಿದೆ. ಈ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ, ಪ್ರಿಪೇರ್ ಮಾಡಿ. ಅಲ್ಲ ನಿಮಗೆ ಏನು ಮಾಡ್ತಾರೆ, ಸ್ಟೇಟ್ ಪ್ರಿಪ್ರೇಟರಿ 1ರಲ್ಲಿ ನಿಮಗೆ ಮೌಲ್ಯಾಧಾರಿತ ಸಾರಾಂಶ ಕೇಳಿದರು, ಏನು ಹೇಳೈ ಕರ್ಣಚಿತ್ತ ಅಂತ. ಸೊ ಈಗ ನಾವು ಏನು ಹೇಳ್ಬೋದು, ಇದು ಕೇವಲ ಪದ್ಯ ಬರ್ಬೋದು ಅಥವಾ ಈ ಪಾಠದ ಏನೋ ಬರ್ಬೋದು, 8-10 ವಾಕ್ಯದ ಪ್ರಶ್ನೆ ಬರ್ಬೋದು. ಈ ಥರ ನೀವು ಗೆಸ್ಗಳನ್ನು ಏನು ಮಾಡಿ ಅಪ್ಪ ಅಂತಂದರೆ ಫ್ರೆಂಡ್ಸ್ ಮಾಡಿಕೊಡ್ರಿ. ಇನ್ನು ಮುಂದಿನ ಪ್ರಶ್ನೆ ಏನಿತ್ತಪ್ಪ ಅಂತಂದರೆ ಸೊ ಹಸುರು ಅಂತಕ್ಕಂಥ ಪದ್ಯಕ್ಕೆ ಬರೋಣ. ಸೊ ಲಾಸ್ಟ್ ಟೈಮ್ ನಿಮಗೆ ಕುವೆಂಪು ಅವ್ರದ್ದು ಏನು ಮಾಡಿದ್ರು ಅಂತಂದರೆ ಸ್ಟೇಟ್ ಪ್ರಿಪ್ರೇಟರಿ 1ನಲ್ಲಿ ಕುವೆಂಪು ಅವರ ಪರಿಚಯವನ್ನು ನಿಮಗೆ ಕೇಳಿದ್ದಾರೆ. ಓಕೆನಾ. ಸೊ ಈ ಸರಿ ಏನು ಬರ್ಬೋದು, ಇದರಿಂದ ಖಂಡಿತವಾಗಿ ನಿಮಗೆ ಸಂದರ್ಭಗಳು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಸೊ ಅದರಲ್ಲಿ ಎಲ್ಲ ಸಂದರ್ಭಗಳು ಹಸುರಾದುದು ಕವಿ ಆತ್ಮಂ ಚೆನ್ನಾಗಿ ನೋಡ್ಕೊಂಡೋಗಿ. ಬೇರೆ ಬಣ್ಣವನೇ ಕಾಣೆ, ಹಸುರಳಿಯೋ ಉಸಿರು, ಹಸುರೆತ್ತಲ್ ಗಿಳಿಯದೆ ಬಣ್ಣದ ನೋಟ, ಹಸುರು ಸಂಜೆಯ ಬಿಸಿಲು, ಹಕ್ಕಿಯ ಕೊರಳಿಂಪು ಹಸುರು ಅಂತ ಕೊಟ್ಟಿದ್ರು. ಇನ್ನು 6ನೇ ಪದ್ಯಕ್ಕೆ ಬರ್ತೀನಿ ಫ್ರೆಂಡ್ಸ್, ಹಲಗಲಿ ಬೇಡರು ಅಂತಕ್ಕಂಥದ್ದು. ಇಲ್ಲಿ 1 ಅಂಕದ 1 ಬರ್ತದೆ, ಆಮೇಲೆ 2 ಅಂಕದ 1 ಪ್ರಶ್ನೆ ಬರ್ತದೆ. 1 ಅಂಕದ 1 ಪ್ರಶ್ನೆ ಬರ್ತದೆ, 2 ಅಂಕದ 1. ಸೊ 1 ಅಂಕದಲ್ಲಿ ಹಲಗಲಿ ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಅಥವಾ ಹಲಗಲಿ ಗುರುತು ಉಳಿಯದಂಥದ್ದು ಏಕೆ, ಅದನ್ನು ನೋಡ್ಕೊಂಡೋಗಿ. ಯಾಕಂದರೆ ಆಲ್ರೆಡಿ ಸ್ಟೇಟ್ ಪ್ರಿಪ್ರೇಟರಿ 1ರಲ್ಲಿ ನಿಮಗೆ ಏನು ಮಾಡಿದ್ರು ಅಂದರೆ ಹಲಗಲಿಯನ್ನು ಲೂಟಿ ಮಾಡಲು ಆದೇಶಿಸಿದವರು ಯಾರು ಅಂತಕ್ಕಂಥ ಪ್ರಶ್ನೆ ಬಂದಿತ್ತು. ಸೊ ಹೀಗಾಗಿ ಇಲ್ಲಿ ಏನಾಗ್ಬೋದು, ಹಲಗಲಿ ಬೇಡರು ಯಾರ ಕಪ್ಪಳಕ್ಕೆ ಹೊಡೆದು ನೆಲಕ್ಕೆ ಉರುಳಿಸ್ತಾರೆ, ಹೆಬಲಕ್ ಸಾಹೇಬನನ್ನು ಗುಂಡಿಕ್ಕಿ ಕೊಂದವರು ಯಾರು, ಈ ಪ್ರಶ್ನೆಗಳು ನಿಮಗೆ ಈ ಸಾರಿ ಬರ್ಬೋದು. ಇನ್ನು 2 ಮಾರ್ಕರಲ್ಲಿ ನಿಮಗೆ ಏನು ಕೇಳಿದ್ರು ಅಂದರೆ ಸ್ಟೇಟ್ ಪ್ರಿಪ್ರೇಟರಿ 1ರಲ್ಲಿ ಹಲಗಲಿಯ ಬೇಡರು ದಂಗೆ ಏಳಲು ಕಾರಣ ಕೇಳಿದರು. ಈ ಸರಿ ನೀವೇನು ಮಾಡಿ, ಹಲಗಲಿಯ ದಂಡು ಬರಲು ಕಾರಣ ಇಲ್ಲ ಹಲಗಲಿಯ ಮೇಲೆ ದಂಡು ಹೇಗೆ ದಾಳಿ ಮಾಡಿತ್ತು ಅಂತಕ್ಕದ್ದನ್ನು ಕೇಳಿದ್ದಾರೆ. ಸೊ 2 ಪ್ರಶ್ನೆಗಳನ್ನು ಚೆನ್ನಾಗಿ ಓದ್ಕೊಂಡ್ರು ಇಲ್ಲಿಂದ ಕೂಡ ನೀವು 2 ಮಾರ್ಕ್ಸನ್ನು ಫಿಕ್ಸ್ ಆಗಿ ಪಡಿತೀರಿ. ಇನ್ನು ಮುಂದಿನ ಪ್ರಶ್ನೆ ಬರ್ತೀನಿ ವೀರಲವದಿಂದ. ಆಲ್ರೆಡಿ ನಿಮಗೆ ವೀರಲವದಿಂದ ಲಾಸ್ಟ್ ಟೈಮ್ ನಿಮಗೆ ಪಾಠ
ಪ್ರಶ್ನೆ ಕೇಳಿದರು 8 ವಾಕ್ಯಗಳಲ್ಲಿ ಯಾವುದು ಲವಣ ಯಜ್ಞಾಂಶ ಕಟ್ಟಲು ಕಾರಣ. ಈ ಸರಿ ನಿಮಗೆ ಪದ್ಯ ಬರ್ಬೋದು, ಊರ್ವಿಯೋಳು ಕೌಸಲ್ಯದ ಅಥವಾ ಈ ತೆಗೆದುತ್ತರಿಯಂ ನಿಂತಿರ್ದನು. ಇದು ಬರಲಿಲ್ಲ ಅಂದರೆ ಸೊ ಮೌಲ್ಯಾಧಾರಿತ ಸಾರಾಂಶ ಬರ್ತದೆ. ಇದು ಸ್ವಲ್ಪ ಬಹಳ ಟ್ವಿಸ್ಟ್ ಇದೆ, ಬಟ್ ಆದರೂ ಕೂಡ ಎಲ್ಲದಕ್ಕೂ ಒಂದೇ ಮೌಲ್ಯಾಧಾರಿತ ಸಾರಾಂಶವನ್ನು ಬರೆಯುವುದನ್ನು ಫ್ರೆಂಡ್ಸ್ ನೀವು ಕಲಿತುಕೊಂಡಿದ್ದೆ ಆದರೆ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ. ಇನ್ನು ಕೆಮ್ಮನೆ ಮೀಸೆ ಒತ್ತನದಿಂದ ನಿಮಗೆ 1 ಅಂಕದ 1 ಪ್ರಶ್ನೆ, ಆಮೇಲೆ 3 ಅಂಕದ 1 ಪ್ರಶ್ನೆ ಬರ್ತದೆ. ಸೊ 1 ಅಂಕದಲ್ಲಿ ದ್ರೋಣ ಪರಶುರಾಮರಲ್ಲಿಗೆ ಏಕೆ ಬಂದ, ಆಮೇಲೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಕುಂಭ ಸಂಭವ ಅಂತ ಯಾರನ್ನು ಕರೀತಾರೆ ಅಂತ ಕೇಳಿದ್ದಾರೆ, ಇದನ್ನು ನೋಡ್ಕೊಂಡು ಹೋಗಿ. ಇನ್ನು ದ್ರೋಣ ಯಾರೊಡನೆ ಪರಶುರಾಮ ಬಳಿಗೆ ಬಂದ ಅಂತ ಕೇಳಿದರು. ಸೊ ಲಾಸ್ಟ್ ಟೈಮ್ ಭಾರ್ಗವ ಅಂದರೆ ಯಾರು ಅಂತ ಕೇಳಿದರು, ಪರಶುರಾಮ. ಓಕೆನಾ. ಸೊ ನಾನು ಆಲ್ರೆಡಿ ಪಾಸ್ಟ್ ಹೇಳಿದ್ದೆ, ಬಟ್ ಭಾಳ ಜನ ಕನ್ಫ್ಯೂಸ್ ಮಾಡಿಕೊಂಡ್ರು. ಬರೀ ದ್ರೋಣಾಚಾರ್ಯ ಕುಂಭ ಸಂಭವ ಒಂದೇ ಹಿಡ್ಕೊಂಡು ಕೂತಿದ್ದಾರೆ. ಸೊ ಹೀಗಾಗಿ ಅದನ್ನು ನಿಮಗೆ ಅಲ್ಲಿ ಅಂಕಗಳು ಹೋಯಿತು. ಇನ್ನು ಇಲ್ಲಿಂದ 3 ಅಂಕಕ್ಕೆ ಬರ್ತಕ್ಕಂಥದ್ದಂದರೆ ಪಂಪನ ಪರಿಚಯ ಬರ್ಬೋದು. ಸೊ ಪಂಪನ ಪರಿಚಯ ಬರದೇ ಇತ್ತಂದರೆ ಸೊ ಸಂದರ್ಭಗಳು ಬರ್ತವೆ. ಸೊ ಇವೆಲ್ಲ ಸಂದರ್ಭಗಳು ಏನಾಗಿತ್ತಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಯಾಕೆಂದರೆ ಆಲ್ರೆಡಿ ಇಲ್ಲಿ ಎಂತು ನಾಲ್ನಿಗಪ್ಪರೆ ಮಾನಸರ್ ಅಂತಕ್ಕಂಥದ್ದನ್ನು ಸೊ ನಿಮಗೆ ಸಪ್ಲಿಮೆಂಟ್ ಸ್ಟೇಟ್ ಪ್ರಿಪರೇಟರಿ 1 ಕೇಳಿದ್ದಾರೆ. ಸೊ ಹೀಗಾಗಿ ಇಲ್ಲಿಂದ ಏನಾಗ್ಬೋದು, ಈ ಸಾರಿ ಪಂಪನ ಬಗ್ಗೆ ಕವಿ ಪರಿಚಯ ಬರ್ತಕ್ಕಂಥ ಸಾಧ್ಯತೆ ತುಂಬ ಇದೆ. ಸೊ ಅದನ್ನು ಆ ಥರನಾಗಿ ನೀವು ಲೆಕ್ಕ ಹಾಕಿ. ಇನ್ನು ಪೂರಕ ಪಾಠಕ್ಕೆ ಬರ್ತೀನಿ. ವಸಂತ ಮುಖ ತೋರಲಿಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟ್. ಕೇವಲ 1 ಅಂಕದ ಪ್ರಶ್ನೆ ಬರ್ತದೆ. ಅದು ಇಂಪಾರ್ಟೆಂಟ್. ಪುಟ್ಟಪೂರಿ ಏನು ಮಾಡುತ್ತಿದ್ದಾಳೆ ಅಥವಾ ಪುಟ್ಟಪೂರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ, ಇವು ಯಾವತ್ತೂ ಕೂಡ ಕೇಳ್ತಾರೆ. ಇವು ಬರದೇ ಇತ್ತಂದರೆ ಈಗ ಹೊಸ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅದೇ ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ನಿಂತಿವೆ, ಕೋಗಿಲೆಗಳು ಹೇಗೆ ಹಾಡುತ್ತಿವೆ ಅಂತಕ್ಕಂಥದ್ದು ಈ ಪ್ರಶ್ನೆ ಮೊನ್ನೆ ಬಂದಿತ್ತು. ಓಕೆನಾ. ಆಮೇಲೆ ಇಳೆ ಹೇಗೆ ಸಂಭ್ರಮಿಸಿದೆ, ವಸಂತ ಯಾರಿಗೆ ಮುಖ ತೋರಲಿಲ್ಲ, ಮುಗುಳು ನಗೆ ಎಲ್ಲಿ ಬೀರಿತ್ತು ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ ಇದನ್ನು ಕೂಡ ನೀವು ಏನು ಮಾಡ್ಕೊಡ್ರಿ, ಸ್ವಲ್ಪ ನೋಡ್ಕೊಡ್ರಿ. ಇನ್ನು ಭಗತ್ ಸಿಂಗ್ದಲ್ಲಿ ನಿಮಗೆ ಸ್ಟೇಟ್ ಪ್ರಿಪರೇಟರಿ 1 ಏನು ಕೇಳಿದ್ರಂದರೆ, ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ತನ್ನ ಸಹೋದರಿಗೆ ಏನು ಹೇಳಿದ್ರಂತೆ ಕೇಳಿದರೆ, ಈಗ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರ ಅಥವಾ ಈ ಭಗತ್ ಸಿಂಗ್ ಅಮರನಾದದ್ದು ಹೇಗೆ ಅಂತ ಇದೆ ನೋಡಿ, ಅದು ಇಂಪಾರ್ಟೆಂಟ್ ಇದೆ. ಅಥವಾ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಹರಿಯಲು ಕಾರಣ, ಇದು ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ಬಂದಿದೆ. ಇನ್ನು ಉದಾತ್ತ ಚಿಂತನೆಗಳಲ್ಲಿ ನಿಮಗೆ ಅಂಟು ದಿ ಲಾಸ್ಟ್ನಲ್ಲಿರ್ತಕ್ಕಂಥ ಸಿದ್ಧಾಂತಗಳ ಮೇಲೆ ಪ್ರಶ್ನೆ ಬಂದಿತ್ತು. ಸೊ ಈ ಸರಿ ವಿವೇಕಾನಂದರ ಮೇಲೆ ಪ್ರಶ್ನೆ ಬರ್ಬೋದು. ಅದು ಯಾವುದಪ್ಪ ಅಂದ್ರೆ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗೋದು ಯಾವಾಗ, ಅಥವಾ ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರವರ ಅಭಿಪ್ರಾಯ, ಅಥವಾ ರಾಜಕೀಯ ಸ್ವಾತಂತ್ರ್ಯವನ್ನು ನೋಡ್ಕೊಂಡೋಗಿ ಚೆನ್ನಾಗಿ ಅದರ ಮೇಲೆ ಪ್ರಶ್ನೆ ಬರ್ತದೆ. ಇನ್ನು ವಚನಗಳಲ್ಲಿ ನಿಮಗೆ ಫಸ್ಟ್ ಏನು ಮಾಡಿದ್ರಂದರೆ ಭಗವಂತರಲ್ಲಿ ಶರಣಾಗುವ ಭಾವ ಪ್ರಶ್ನೆ ಇತ್ತು. ಈ ಸರಿ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿ ಅಭಿಪ್ರಾಯದ ಪ್ರಶ್ನೆ ರಿಪೀಟ್ ಆಗ್ಬೋದು, ಈ ಪ್ರಶ್ನೆ ಬರ್ಬೋದು, ನೋಡ್ಕೊಡ್ರಿ. ಇನ್ನು ನಾನು ಪ್ರಾಸ ಬಿಟ್ಟ ಕಥೆಯಲ್ಲಿ ನಿಮಗೆ ಏನು ಕೇಳಿದ್ರು ಅಂದರೆ ಲಾಸ್ಟಲ್ಲಿ ಪ್ರಾಸ ಇಟ್ಟೇ ಬರೆಯಲು ಕಾರಣ ಅಂತಕ್ಕಂಥದ್ದನ್ನು ಕೇಳಿದರು. ಈ ಸರಿ ಇಲ್ಲಿ 2ರಿಂದ 1 ಕೊಂಡೋಗಿ ಗುರುಪದೇಶದ ಗುಣ ಅಥವಾ ರಾಜರ ಪ್ರಕೃತಿ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿತ್ತು. ಇಷ್ಟು ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, ಪದ್ಯಭಾಗ ಮತ್ತು ಪೂರಕ ಪಾಠದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ತಂದಿದ್ದೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಸಿಗ್ತೀನಿ ಇನ್ನಷ್ಟು ಹೊಸ ವಿಡಿಯೋದಲ್ಲಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಖಂಡಿತವಾಗಿ ಪ್ರಶ್ನೆಗಳು ನಿಮಗೆ ಸಿಗ್ತದೆ, ಅದನ್ನು ಯೂಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಗುಡ್ ಲಕ್.